ಸ್ವಾಗತ ಕೋರ್ತೇವೆ. ಏನು ಲೈಂಗಿಕ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಈ ಸಲ ಬಜೆಟಲ್ಲಿ ಏನೇನು ಬೇಡಿಕೆ ಇಡಬೇಕನ್ನೋದನ್ನ ಮೋನಿಕರು ರಾಜ್ಯ ಮಟ್ಟದ ಸದಸ್ಯರು. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಮೋನಿಕ್ ಅಂತ, ಲಿಂಗತ್ವ ಮತ್ತು ಲೈಂಗಿಕ ಭಾವನೆ ಚಳವಳಿಯ ರಾಜ್ಯ ಸಮಿತಿ ಸದಸ್ಯರು. ಏನು ಇವತ್ತು ನಾವು ಫೆಬ್ರವರಿ 18, 2026 ಪ್ರೆಸ್ ಮೀಟ್ ಮಾಡೋ ಕಾರಣ ಏನಂದರೆ, ಆಡಳಿತದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕೆ ಮುಂಚೆ ನಮ್ಮ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರಿಗಂತಾನೆ 200 ಕೋಟಿ ಬಜೆಟನ್ನು ಮೀಸಲಿಡುತ್ತೆ ಅಂತ ಹೇಳ್ಬಿಟ್ಟು ಪ್ರಚಾರ ಟೈಮಲ್ಲಿ ಹೇಳಿದರು. ಆದರೆ ಇದುವರೆಗೂ ಅದನ್ನು ಮುಂದೆ ತಗೊಂಡು ಬಂದಿಲ್ಲ. ಹೀಗಾಗಿ ಮಾರ್ಚ್ ಮೊದಲನೇ ವಾರದಲ್ಲಿ ನಡೆಯಲಿರುವ ಬಜೆಟ್ ಅಧಿವೇಶನದಲ್ಲಿ ನಮ್ಮ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರಿಗೆ 200 ಕೋಟಿ ಬಜೆಟನ್ನು ಮೀಸಲಿಡಬೇಕು ಮತ್ತು ಅದನ್ನು ಚಾಲನೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಳ್ಳುತ್ತಿದ್ದೇವೆ. ಅದೇ ರೀತಿ ನಮ್ಮ ಬಜೆಟ್ನಲ್ಲಿ ಕೆಲವೊಂದು ಹಕ್ಕೋತ್ತಾಯಗಳಿವೆ. ನಮ್ಮದು ಹಕ್ಕೋತ್ತಾಯ ಯಾವ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಕರ್ನಾಟಕ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತ ನಮಗೆ ಅಂತ ಒಂದು ನಿಗಮವನ್ನು ಸಪರೇಟ್ ಆಗಿ ಮಾಡಿಕೊಡ್ಬೇಕು. ಎರಡನೇದು, ಸರ್ವತೋಮುಖ ಅಭಿವೃದ್ಧಿಗಾಗಿ ಕನಿಷ್ಠ 250 ಕೋಟಿಗಳು ಪ್ರತ್ಯೇಕ ಬಜೆಟ್ ಅನ್ನು ನೀಡಬೇಕು. ಅದೇ ಎರಡನೇದು, ವಸತಿಗೆ ಬಂದರೆ ವಸತಿಯ ಹಾಸ್ಟೆಲ್ ಮತ್ತು ಶೆಲ್ಟರ್ ಹೋಮ್ಗಳನ್ನು ತಕ್ಷಣ ಒದಗಿಸಬೇಕು. ಯಾಕಂದ್ರೆ ಈಗ ನಮ್ಮ ಸಮುದಾಯದವರಿಗೆ ಏಜ್ ಆದ್ಮೇಲೆ ಎಷ್ಟೋ ಜನಕ್ಕೆ ಮನೆಯಲ್ಲಿ ಸೇರಿಸ್ಕೊಳ್ಳೋದಿಲ್ಲ. ಅಂಥವರು ಎಲ್ಲಿ ಹೋಗ್ಬೇಕು ಏಜ್ ಆದ್ಮೇಲೆ ಅಂಥವ್ರಿಗೆ ಅಂತ ಹೇಳ್ಬಿಟ್ಟು ಒಂದು ಶೆಲ್ಟರ್ ಹೋಮ್ಸ್, ಓಲ್ಡ್ ಏಜ್ ಶೆಲ್ಟರ್ ಹೋಮ್ಸ್ ಇರ್ಬೋದು, ಹಾಸ್ಟೆಲ್ ಆಗಿರ್ಬೋದು, ಫೆಸಿಲಿಟೀಸ್ ಒದಗಿಸ್ಕೊಡ್ಬೇಕಂತ ಹೇಳ್ಬಿಟ್ಟು ಕೇಳ್ಕೊಳ್ತೇವೆ. ಹಾಗೆ ಪ್ರತಿ ವರ್ಷ ಕನಿಷ್ಠ 250 ಮನೆಗಳನ್ನಾದ್ರೂ ಹಂಚಬೇಕು. ಈಗ ಬೇರೆ ಬೇರೆ ಸಮುದಾಯದವರಿಗೆ ವಸತಿ ಒದಗಿಸ್ಕೊಡ್ತಾ ಇದೆ. ಆದರೆ ಇದುವರೆಗೂ ನಮ್ಮ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರಿಗೆ ಯಾವುದೇ ರೀತಿಯ ವಸತಿಯನ್ನು ಒದಗಿಸಿಕೊಟ್ಟಿಲ್ಲ. ಹಾಗಾಗಿ ಈ ವರ್ಷ ಆದ್ರೂ ನಮ್ಮ ಸಮುದಾಯದವರಿಗೆ ವಸತಿಯನ್ನು ಒದಗಿಸಿಕೊಡ್ಬೇಕಂತ ಹೇಳ್ಬಿಟ್ಟು ಕೇಳಿಕೊಳ್ಳುತ್ತಿದ್ದೇವೆ. ಜೀವನೋಪಾಯ ಮತ್ತು ಆಹಾರ ಸಾಮಾಜಿಕ ಭದ್ರತೆಗಾಗಿ ಬಜೆಟ್. ಕೃಷಿಯಲ್ಲಿ ಆಸಕ್ತಿ ಹೊಂದಿದವರಿಗೆ ಪ್ರತಿ ವ್ಯಕ್ತಿಗೆ 2 ಎಕರೆ ಕೃಷಿ ಯೋಗ್ಯ ಭೂಮಿಯನ್ನು ನೀಡಬೇಕು. ಈಗ ಎಷ್ಟೋ ಜನ ನಮ್ಮ ಸಮುದಾಯದವರು ಹಳ್ಳಿ ಕಡೆ ಇರೋರು ಕುರಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ವ್ಯವಸಾಯ ಮಾಡಕ್ಕೆ ಎಷ್ಟೋ ಜನಕ್ಕೆ ಇಂಟ್ರೆಸ್ಟ್ ಇದೆ, ಮಾಡ್ತಾ ಇದ್ದಾರೆ. ಅಂಥವ್ರಿಗೆ 2 ಎಕರೆ ಆದ್ರೂ ಗೋಮಾಯ ಜಾಗ ಎಲ್ಲಾದ್ರೂ ನೋಡಿ ನೀಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ಉದ್ಯಮಶೀಲತೆಗಾಗಿ ಬ್ಯಾಂಕ್ ಲಿಂಕ್ ಆಧಾರಿತ ಯೋಜನೆಗೆ ಜಾರಿಗೆ ತಂದು ಪ್ರತಿ ವ್ಯಕ್ತಿಗೆ 2 ಲಕ್ಷ ಸಬ್ಸಿಡಿ ನೀಡಬೇಕು. ಈಗ ನಮ್ಮ ಸಮುದಾಯದವರಿಗೆ ಕೆಲವೊಬ್ಬರಿಗೆ ಕೌಶಲ್ಯ ಇರುತ್ತೆ, ಜಾಬ್ ಏನಾದ್ರು ಹೋಟೆಲ್ ಮಾಡಬೇಕು, ಅಂಗಡಿ ಮಾಡಬೇಕು ಅಂತವ್ರಿಗೆ 2 ಲಕ್ಷ ಬಜೆಟ್ ಬ್ಯಾಂಕ್ ಅಲ್ಲಿ ಸಬ್ಸಿಡಿ ಲೋನ್ ಒದಗಿಸ್ಕೊಡ್ಬೇಕಂತ ಕೇಳ್ಕೊಳ್ಳುತ್ತೇವೆ. ಅದೇ ರೀತಿ ಬಡ್ಡಿ ರಹಿತ ಸಾಲಗಳನ್ನು ಒದಗಿಸ್ಕೊಡ್ಬೇಕು. ಅದು ಈಗ ಹೇಳ್ದಂಗೆ ಬಡ್ಡಿ ಕಟ್ಟಕ್ಕೆ ನಮ್ಮ ಸಮುದಾಯದವರು ಸ್ವಲ್ಪ ಕಷ್ಟ ಆದಾಗ ಬಡ್ಡಿ ಕಡಿಮೆ ರೀತಿಯಲ್ಲಿ ಒದಗಿಸ್ಕೊಡ್ಬೇಕಂತ ಕೇಳ್ಕೊಳ್ತೇವೆ. ಮೈತ್ರಿ ಪಿಂಚಣಿಯನ್ನು ತಿಂಗಳಿಗೆ 5,000 ವೃದ್ಧ ಪಿಂಚಣಿ 2,000 ಏರಿಸಬೇಕು. ಈಗ ನಮ್ಮ ಸರ್ಕಾರ 1,200 ರೂಪಾಯಿ ಪಿಂಚಣಿ ಕೊಡ್ತಾ ಇದೆ. ಇನ್ಮೇಲೆ ಆದ್ರೂ 2,000ಕ್ಕೆ ಪಿಂಚಣಿಯನ್ನು ಏರಿಕೆ ಮಾಡಿಕೊಳ್ಬೇಕು. ಹಾಗೆ ವೃದ್ಧರಿಗೆ ಅಂತ ಹೇಳ್ಬಿಟ್ಟು 5,000 ಪಿಂಚಣಿಯನ್ನು ಏರಿಸಿಕೊಡ್ಬೇಕು. ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರಿಗೆ 1% ಮೀಸಲಾತಿಯನ್ನು ಒದಗಿಸಿಕೊಟ್ಟಿದೆ ನಮ್ಮ ಸರ್ಕಾರ. ಆದ್ರೆ ಇದು 1% ಸರ್ಕಾರ ಒದಗಿಸಿಕೊಟ್ಟಿದೆ. ಬಟ್ ಆದ್ರೆ ಅದರಿಂದ ಯಾವ ತರ ಯೂಸ್ ಮಾಡ್ಕೊಳ್ಬೇಕಂತ ಹೇಳ್ಬಿಟ್ಟು ಯಾವುದೇ ಒಂದು ಟ್ರೈನಿಂಗ್ ಆಗಲಿ, ಯಾವುದೇ ಒಂದು ವ್ಯವಸ್ಥೆ ಇಲ್ಲ ನಮಗೆ. ಹಾಗಾಗಿ 1% ಮೀಸಲಾತಿ ಯೋಜನೆ ಅಡಿಯಲ್ಲಿ ಸರ್ಕಾರಿ ಪರೀಕ್ಷಾ ತರಬೇತಿ ಮತ್ತೆ ಕೋಚಿಂಗ್ಗಳನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ಆರೋಗ್ಯ, ಎಲ್ಲರಿಗೂ ಆರೋಗ್ಯ ಅನ್ನೋದು ತುಂಬಾ ಮುಖ್ಯವಾಗುತ್ತದೆ. ಲಿಂಗತ್ವ ಮತ್ತು ಉಚಿತ ಲಿಂಗತ್ವ ದೃಢೀಕರಣ ಶಸ್ತ್ರಚಿಕಿತ್ಸೆಗಳನ್ನು ರಾಜ್ಯ ಸರ್ಕಾರ ಆಸ್ಪತ್ರೆಗಳಲ್ಲಿ ಜಾರಿಗೊಳಿಸಬೇಕು. ನಮ್ಮ ಸಮುದಾಯದವರಿಗೆ ಸರ್ಜರಿ ಮಾಡಿಸ್ಕೊಳ್ಳೋಕೆ ತುಂಬಾ ಕಷ್ಟ ಆಗುತ್ತೆ ಹಣ ಕಟ್ಟಕ್ಕೆ. ಅದರಿಂದ ಉಚಿತವಾಗಿ ಸರ್ಜರಿಗಳನ್ನು ಮಾಡಿಸ್ಕೊಳ್ಳೋಕೆ ಕೇಳಿಕೊಳ್ಳುತ್ತೇವೆ. ಶಸ್ತ್ರಚಿಕಿತ್ಸೆಯ ನಂತರ ಕನಿಷ್ಠ ನಾವು 6 ತಿಂಗಳಿಂದ 1 ವರ್ಷ
ರೆಸ್ಟ್ ಮಾಡಬೇಕಾಗತ್ತೆ. ಆ ಟೈಮಲ್ಲಿ ನಮ್ಮ ಜೀವನೋಪಾಯಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅದರಿಂದ ತಿಂಗಳಿಗೆ 5,000 ಅಂತ ಹೇಳ್ಬಿಟ್ಟು ಪುನರ್ವಸತಿ ನೆರವನ್ನು ನೀಡಿಕೊಡಬೇಕು. ಪ್ರತಿಯೊಂದು ಜಿಲ್ಲೆಯಲ್ಲಿ ಲಿಂಗೋತ್ತಮ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರಿಗೆ ಕನಿಷ್ಠ ಒಂದು ವಿಶೇಷ ಆರೋಗ್ಯ ಕೇಂದ್ರವನ್ನು ನೀಡಬೇಕು. ನಮ್ಮ ಸಮುದಾಯದವರಿಗೆ ಅಂತ ಹೇಳ್ಬಿಟ್ಟು ಒಂದು ವಿಶೇಷವಾಗಿ ಆರೋಗ್ಯ ಕೇಂದ್ರವನ್ನು ನಿರ್ಮಿಸಿಕೊಡ್ಬೇಕಂತ ಹೇಳ್ಬಿಟ್ಟು ಕೇಳಿಕೊಳ್ಳುತ್ತೇವೆ. ಲಿಂಗೋತ್ತಮ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರ ಬದುಕು ಆಧಾರಿತ ಯೋಜನೆಯ ಮೇಲೆ ನಿರ್ಧಾರ ಇರೋದು. ನಮಗೂ ಸರ್ಕಾರ ಇದು ನಾವು ಗೌರವವಾಗಿ ಭದ್ರತೆಯಾಗಿ ಉದ್ಯೋಗ ಜೀವನ ಮಾಡ್ಬೇಕಂತ ಹೇಳ್ಬಿಟ್ಟು ಆಸೆ ಇದೆ ನಮಗೂ. ಅದರಿಂದ ಈ ಬಜೆಟ್ ನಮ್ಮ ಲಿಂಗೋತ್ತಮ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರಿಗೂ 200 ಕೋಟಿ ಬಜೆಟ್ ಅನ್ನು ಮೀಸಲಿಟ್ಟು ನಮಗೂ ಎಲ್ಲಾ ರೀತಿಯ ಸೌಲಭ್ಯವನ್ನು ಒದಗಿಸಿಕೊಡ್ಬೇಕಂತ ಹೇಳ್ಬಿಟ್ಟು ನಾವು ಕಾಂಗ್ರೆಸ್ ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ಧನ್ಯವಾದಗಳು.